ಬಾಬ್ರಿ ಮಸೀದಿ ಧ್ವಂಸಗೊಳಿಸುವಲ್ಲಿ ಹುಬ್ಬಳ್ಳಿ ಕರಸೇವಕರ ಪಾತ್ರ ಪ್ರಮುಖವಾಗಿದೆ. ಕರಸೇವಕ ಗುರುತಿಸಿದ್ದ ಬಾಬ್ರಿ ಮಸೀದಿ ಗುಂಬಜ್ ಧ್ವಂಸ ಮಾಡಿದ ಕ್ಷಣವನ್ನ ಟಿವಿ5 ಕನ್ನಡ ಮೂಲಕ ಬಿಚ್ಚಿಡಲಾಗಿದೆ. ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲೇಬೇಕು ಅಂತ ಶಪಥವನ್ನ ಮಾಡಿದ್ರಂತೆ ಕರಸೇವಕರು. ಗುಂಬಜ್ ಹೇಗೆ ಕೆಡವಬೇಕು ಎಂಬ ಬಗ್ಗೆ ತರಬೇತಿಯನ್ನ ಪಡೆಯಲಾಗಿತ್ತಂತೆ. 3 ಬಾರಿ ಅಯೋಧ್ಯೆಗೆ ತೆರಳಿದ್ವಿ, ಕೊನೆಗೂ ಬಾಬ್ರಿ ಮಸೀದಿ ಧ್ವಂಸ ಮಾಡುವಲ್ಲಿ ಯಶಸ್ವಿಯಾದ್ವಿ ಅಂತ ಆ ಕ್ಷಣವನ್ನ ಬಿಚ್ಚಿಡಲಾಗಿದೆ. ನಮ್ಮ ಪ್ರತಿನಿಧಿ ಯಲ್ಲಪ್ಪ ಜೊತೆಗೆ ತಮ್ಮ ಅನಿಸಿಕೆ ಮತ್ತು ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ವಾಸ್ತವವನ್ನ ವಿವರಿಸಿದ್ದಾರೆ. ಕೇಳೋಣ ಬನ್ನಿ. ಇಲ್ಲಿ ನೋಡಿದರು ರಾಮ ರಾಮ ರಾಮ. ಇದೇ ಒಂದು ರಾಮ ಜನ್ಮಭೂಮಿಗಾಗಿ ಸಾಕಷ್ಟು ಜನ ಹೋರಾಟವನ್ನು ಮಾಡಿದರೆ, ಪ್ರಾಣವನ್ನು ತೆತ್ತಿದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಒಬ್ಬ ಹೋರಾಟಗಾರ ಗುರುಸಿದ್ದಪ್ಪ ಅಂತೇಳಿ ಇವರು ಸಹ ತಮ್ಮ 27ನೇ ವಯಸ್ಸಿನಲ್ಲೇ ಇದೇ ಒಂದು ರಾಮ ಮಂದಿರದ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅವರೇ ಈಗೊಬ್ಬ ನಮ್ಮ ಜೊತೆ ಇದ್ದಾರೆ, ಕರಸೇವಕ ಗುರುಸಿದ್ದಪ್ಪ. ಅವರನ್ನು ಮಾತಾಡ್ತೀನಿ. ಸರ್, ಅವತ್ತಿನ ಹೋರಾಟ ಯಾವ ರೀತಿ ಇರುತ್ತು? ಎಷ್ಟು ಸಲ ತಾವು ಭಾಗಿಯಾಗಿಸಿದ್ರಿ ಕರಸೇವಕರಾಗಿ? ನಮಸ್ಕಾರ ಟಿವಿ5 ಮೀಡಿಯಾದವರಿಗೆ. ಯಾವತ್ತೂ ನನಗೆ ವರ್ಷಕ್ಕೊಂದ್ಸಲ ಇಂಥ ಕಾರ್ಯಕ್ರಮ ಇದ್ದಾಗ ನಂಗೆ ಭೇಟಿಯಾಗಿದ್ದಕ್ಕೆ ಭಯಂಕರ ಖುಷಿ ಆಕೈತಿ. ನಿಮ್ಮ ಟಿ ವಿ ಭಯಂಕರ ಆಭಾರ ಆಗಿದ್ದೇನೆ. ನಾನು ಸುಮಾರು ಈಗ ರಾಮ ಮಂದಿರ ಹೋರಾಟದಲ್ಲಿ 3 ಸಲನೂ ಹೋಗಿದ್ದೀನಿ. ಅಲ್ಲಿ 91, 93 ಮಲ್ಲಿಕಾರ್ಜುನ ಅಕ್ಟೋಬರ್ 30ಕ್ಕೂ ಇಲ್ಲಿಂದ ಸುಮಾರು ಜನ ಹೋದರು. ಹೋದ್ಗಳೇ ಇಲ್ಲಿ ಇಲಾಹಾಬಾದಾಗೆ ಸುಮಾರು ಜನ ಅಲ್ಲಿ ಅರೆಸ್ಟ್ ಆದರು, ಅವ್ರ ಜೈಲಿದ್ರು. ನಾವು ಅವ್ರ ಕೈಯಾಗ ಸಿಗಬಾರ್ದು ಅಂತೇಳಿ ಮಧ್ಯಪ್ರದೇಶದಿಂದ 400 ಕಿಲೋಮೀಟ್ರ್ ಅಯೋಧ್ಯಾಗ ನಡ್ಕೊತಿದ್ವಿ. ಅಲ್ಲಿ ಜನನೂ ನಮ್ಗೆ ಭಯಂಕರ ಹೆಲ್ಪ್ ಮಾಡಿದ್ರು. ಹಳ್ಳಿಯೊಳಗೆ ಎಲ್ಲಿ ಪೊಲೀಸರು ಇರೋದಿಲ್ಲ ಅಲ್ಲಿ ನಮ್ಗೆ ಕರ್ಕೊಂಡೋಗಿ ಬಚಾವ್ ಮಾಡಿ ನಮಗೆ ಅಯೋಧ್ಯೆ ರಾಮ ಮಂದಿರದ ಮಾರ್ಗ ತೋರಿಸಿ ನಮ್ಗೆ ಕೈಯಾಗ ನಕಾಶೆ ಕೊಟ್ಟು ನಮ್ಗೆ ಹೊಟ್ಟೆತುಂಬ ಊಟ ಗೀಟ ಕೊಟ್ಟು ರಾತ್ರಿ ಬೆಳತನಕ ನಮಗೆ ದಾರಿ ತೋರಿಸಿ ಲಾಸ್ಟ್ ಅಕ್ಟೋಬರ್ 30ಗೆ ನಾವು ಅಲ್ಲೇ ಕಾರ್ಯವಾಗ ಮಾಡಿದ್ವಿ. ಆ ಟೈಮ್ದಾಗ ಮುಲಾಯಮ್ ಸಿಂಗ್ ಯಾದವ್ ಇದ್ದಾಗ ನಮಗೆ ಭಯಂಕರ ಒಂದು ಸರ್ಪ ಕಾವಲೂ ಅಲ್ಲಿ ನಮ್ಗೆ ಹೋಗೋಕೆ ಬರಲಾರ್ದಂಗೆ ನಮಗೆ ತಡೆದ್ರೆ. ಆದರೂ ನಾವು ಹೋಗಿ ಯಶಸ್ವಿ ಆದ್ವಿ. 30 ಅಕ್ಟೋಬರ್ 5, 90 ಒಳಗೆ ಅಕ್ಟೋಬರ್ 30 ಮೊದಲೇ ಕಾರ್ಯಶಿವ, 2ನೇ ಕಾರ್ಯಶಿವ ಶಿಲಾನ್ಯಾಸ ಕಾರ್ಯಕ್ರಮ. ಆವಾಗೂ ಭಯಂಕರ ಸ್ಟಿಕ್ ಇತ್ತು. ಆವಾಗೂ ಒಂದು 100-200 ಕಿಲೋಮೀಟ್ರ್ ನಡ್ಕೊತ ಶಿಲಾನ್ಯಾಸ ಕಾರ್ಯಕ್ರಮಕ್ಕೂ ನಾವು ಯಶಸ್ವಿ ಮಾಡಿದ್ವಿ. ಆವಾಗೂ ಯಶಸ್ವಿ ಐತಿ. ಈಗ 3ನೇ ಕಾರ್ಯಶಿವ 92, ಅವಾಗ ಇಲ್ಲಿಂದ 8-10 ದಿವಸ ಮುಂಚೆಗೆ ನಾವು ಇಲ್ಲಿ ಕರೆ ಕೊಟ್ಟಿದ್ರು, ಹೋಗಿದ್ವಿ. ಅವಾಗ ಇಲ್ಲಿಂದ ಸೀದಾ ಅಯೋಧ್ಯೆಗೆ ಟ್ರೈನ್ ಇತ್ತು. ಆರಾಮಾಗಿ ಈ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು, ನಮಗೇನು ತೊಂದರೆ ಕೊಡಲಿಲ್ಲ. ಅದೇ 10 ದಿವಸ ಮುಂಚೆಗೆ ನಾವು ಅಲ್ಲಿ ಹೋಗಿ ಇದ್ವಿ. ಸುಮಾರು ಅಶೋಕ್ ಸಿಂಗಾಲ್ಜಿ ಆಗಲಿ, ದೊಡ್ಡ ದೊಡ್ಡ ನಮ್ಮ ಹಿರಿಯರಾಗಲಿ ಎಲ್ಲರೂ ವಿಚಾರ ಮಾಡಾಕತ್ತಾರೆ, ಹೆಂಗೆ ಮಾಡಿದ್ರೆ 2 ಕಾರ್ಯಶಿವರ ಹಂಗಾಗೈತಿ, ಈ ಸರ ಏನು ಯಶಸ್ವಿ ಆಗಬೇಕಂದ್ರೆ ಏನು ಮಾಡೋಣ. ದಿವಸ ನಮ್ಮ ಅಶೋಕ್ ಸಿಂಗಾಲ್ಜಿ ಹಿರಿಯರು ಎಲ್ಲರೂ ಕುಂತು ಬೈಠಕ್ ಮೀಟಿಂಗ್ ಎಲ್ಲ ಮಾಡ್ತಿದ್ರು. ಅಂದರೆ ಹಿಂದಕ್ಕೆ ಆದಂಗೆ ಕಾರ್ಯಶಿವ ಈ ಸರ ಆಗಬಾರ್ದು, ಏನಾದರೂ ಫೈನಲ್ ಆಗಬೇಕಿದ್ದು. ಒಂದು ಹೊಡ್ತ 2 ತುಕಡಿ. ಈ ಸರ ಯಾವುದೇ ಪರಿಸ್ಥಿತಿಗೂ ಹಳೆಯ ರಾಮ ಮಂದಿರ ಇತ್ತಲ್ಲೇ ಹಳೆಯ ರಾಮ ಮಂದಿರ ಹೊಡೆದು ಹೊಸ ರಾಮ ಮಂದಿರ ಕಟ್ಟೋದು ನಮ್ಮ ಪ್ಲ್ಯಾನ್. ಥ್ಯಾಂಕ್ ಯು ಸರ್. ಈಗಾಗಲೇ ಅಂತಾರೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಇವತ್ತೇನೋ ಹಳೆ ಮಂದಿರ ಆಯಿತು, ಆ ಹಳೆ ಮಂದಿರ ಕೆಡವಲಿಕ್ಕೆ ಅಂದರೆ ಆ ಗುಮ್ಮಟ ಏನಿತ್ತು, ಆ ಗುಮ್ಮಟ ಕೆಡವಲಿಕ್ಕೆ 100 ಜನರನ್ನ ಆಯ್ಕೆ ಮಾಡಿದರು. ಆ 100 ಜನರಲ್ಲಿ ನಾನು ಒಬ್ಬನು ಸಹ ಇದ್ದೆ. ಹೀಗಾಗಿ ನನಗೆ ಖುಷಿ ತಂದಿದೆ. ಆದರೆ ಈಗ ನಾನು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ, ಆದರೆ ನಂತರ ನಮ್ಮ ಕುಟುಂಬ ಸಮೇತ ನಾವು ಹೋಗಿ ಇಲ್ಲಿ ರಾಮನ ದರ್ಶನ ಪಡೆದು ಬರ್ತೀನಿ ಅನ್ನೋದು ಗುರುಸಿದವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, ಟಿವಿ5 ಹುಬ್ಬಳ್ಳಿ.